ದುರ್ಬಲ ಆಗಿದೆ ಅಂತ ಅನ್ನೋದು ಇದೊಂದು ಸಂಕೇತ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ನಾವು ಏನು ಮಾಡಬೇಕು, ಎಲ್ಲಿ ಖರೀದಿ ಮಾಡಬೇಕು, ಆ ಸ್ವಾತಂತ್ರ್ಯನ ಕೂಡ ಇವತ್ತು ಅಮೇರಿಕಾಕ್ಕೆ ಇವರು ಅಡಿಬಿಟ್ಟಿದ್ರೆ ಇದರಂಥ ದುರ್ಭಾಗ್ಯ ಯಾವುದೂ ಇಲ್ಲ ನಮ್ಗೆ. ನಾನು ನಿನ್ನೇನು ಹೇಳಿದಲ್ಲ, ಇವತ್ತು ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಪೆಟ್ರೋಲ್ ರೇಟ್ 65 ಇತ್ತು, ಡೀಸೆಲ್ ರೇಟ್ 58 ಇತ್ತು, ಗ್ಯಾಸ್ ಸಿಲಿಂಡರ್ ರೇಟ್ 450 ಇತ್ತು, ಅಡಿಗೆ ಎಣ್ಣೆ 50 ರೂಪಾಯಿ ಇತ್ತು. ಈಗ ಮೋದಿಯವರ ಅಚ್ಚೇ ದಿನದಲ್ಲಿ 100 ರೂಪಾಯಿ. ಈಗ ಬರೀ ಯುದ್ಧ ಈಗ ಪ್ರಾರಂಭ ಆಗಿತ್ತು. ಯುದ್ಧದಕ್ಕಿಂತ ಮುಂಚೆ ಏನಿತ್ತು, ಯುದ್ಧದಕ್ಕಿಂತ ಮುಂಚೆನೇ 100 ರೂಪಾಯಿ ಪೆಟ್ರೋಲ್ ದಾಟಿತ್ತು, 95 ರೂಪಾಯಿ ಡೀಸೆಲ್ ಆಗಿತ್ತು, 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿತ್ತು, ಅಡಿಗೆ ಎಣ್ಣೆ 150 ರೂಪಾಯಿ ಆಗಿತ್ತು. ಡಾಲರ್ ರೇಟ್ ಇವತ್ತು ದಿವಸ 60 ರೂಪಾಯಿ ಇದ್ದದ್ದು ಇವತ್ತು ದಿವಸ 95 ರೂಪಾಯಿ ಆಗಿತ್ತು, 98 ರೂಪಾಯಿ ಆಗಿತ್ತು. ಇದು ಯುದ್ಧದ ಸಲುವಾಗಿ ಅಲ್ಲ, ಯುದ್ಧದಕ್ಕಿಂತ ಮುಂಚೆ, ಯುದ್ಧದ ನೆಪ ಈಗ. ಹೀಗಾಗಿ ವಿದೇಶಾಂಗ ನೀತಿನೂ ಕೂಡ ಅದು ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿ ಆಗಿದೆ. ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಇಲ್ಲಿವರೆಗೆ ಇನ್ಕ್ಲೂಡಿಂಗ್ ವಾಜಪೇಯಿ ಅವರು ಪ್ಯಾಲೆಸ್ತೈನ್ ಮೇಲೆ ಇರ್ಬೋದು, ಇರಾನ್ ಮೇಲೆ ಇರ್ಬೋದು, ಮತ್ತೊಂದು ವಿಚಾರಗಳ ಮೇಲೆ ಒಂದು ಸಾಮ್ಯತೆ ಇತ್ತು ನಮ್ದು ಯಾವಾಗಲೂ ಕೂಡ. ಇವು ಸಡನ್ಲಿ ಬಂದು ಎಲ್ಲರೂ ಯಾವ್ದಾದ್ರು ದೇಶಕ್ಕೆ ಹೋಗೋದು, ಏನೋ ಒಂದು ಘೋಷಣೆ ಮಾಡೋದು, ಫಾದರ್ ಲ್ಯಾಂಡ್ ಮದರ್ ಲ್ಯಾಂಡ್. ಇರಾನ್ ಇವತ್ತು ದಿವಸ ಅದಾಗಿನೂ ಕೂಡ ಇರಾನ್ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಂದ್ರೆ ನಮ್ಮ ಹಡಗುಗಳನ್ನು ಬಿಡ್ತು ಒಂದೇದು. ಆಮೇಲೆ ಟ್ರಂಪ್ ಅವರು ಏನೋ ಒಂದು ನಮ್ಮ ಮೇಲೆ ಈ ಭಾರತ ದೇಶದ ಮೇಲೆ ಲಘುವಾಗಿ ಮಾತಾಡಿದ್ದಕ್ಕೆ ಭಾರತ ದೇಶದ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತ ಹೇಳಿ ಅವ್ರಿಗೆ ಭಾರತ ದೇಶದ ಪರವಾಗಿ ಇವತ್ತು ದಿವಸ ಇರಾನ್ದವರು ಹೆಮ್ಮೆ ಮಾತುಗಳನ್ನು ಹೇಳಿದರು. ಇದೆಲ್ಲವೂ ಕೂಡ ಮೋದಿಯವರಿಗೆ ಅಂಧಭಕ್ತರಿಗೆ ಯಾವಾಗ ಗೊತ್ತಾಗ್ತದೆ ಗೊತ್ತಿಲ್ಲ. ಮಾಧ್ಯಮದವ್ರು ನೀವು ಅವರೇ ಆಗಿದ್ದೀರಿ, ಎಲ್ಲ ಇದು ಪರಿಸ್ಥಿತಿ ಗಂಭೀರ ಆಗಿದೆ. ಅದೇ ಹೇಳ್ತೀನಲ್ಲ, ಇವರೇ ಹೇಳ್ತಾ ಇದ್ರು, ಇವರೇ ವಿಡಿಯೋ ತಗೊಂಡು ನೋಡ್ರಿ, ಸೋಷಿಯಲ್ ಮೀಡಿಯಾ ಬೇಕಾದ್ರೆ ಶೇರ್ ಮಾಡ್ತೀನಿ ನಾನು. ಪೆಟ್ರೋಲ್ ರೇಟ್ ಬಗ್ಗೆ, ಡೀಸೆಲ್ ರೇಟ್ ಬಗ್ಗೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ, ಡಾಲರ್ ರೇಟ್ ಬಗ್ಗೆ, ಇವ್ರ ಅಚ್ಚೇ ದಿನ ಬಗ್ಗೆ ಅವಾಗ ಟೀಕೆ ಮಾಡ್ತಿರು. ಡಾಲರ್ ರೇಟ್ ಹಿಂಗಾಗಿದೆ ಟೀಕೆ ಮಾಡ್ತಿರು. ಇವರು ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಇದ್ದಾಗ ಟೀಕೆ ಮಾಡ್ತಾ ಇದ್ರೆ ಎಲ್ಲೋ ನೋಡಿರಲ್ಲ ವಿಡಿಯೋ ನೀವು. ಈಗ ಪೆಟ್ರೋಲ್ ರೇಟ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲೋ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲೋ. ಮನಮೋಹನ್ ಸಿಂಗ್ ಅವರು, ನರಸಿಂಹರಾಯರು, ಇವತ್ತು ಜವಾಹರ್ಲಾಲ್ ನೆಹರು ಅವರು ಹಿಡ್ಕೊಂಡು ಭಾರತ ದೇಶಕ್ಕೆ ಒಂದು ಆರ್ಥಿಕತೆ ಸುಭದ್ರತೆಯನ್ನು ಕೊಟ್ಟಿದ್ರು. ಇಡೀ ವಿಶ್ವ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದಂಥವ್ರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇಷ್ಟು ದಿವಸ ಸುಮಾರು 40-50 ಲಕ್ಷ ಕೋಟಿ ಹಣ ಏನು ಈಗ ಪೆಟ್ರೋಲ್ ರೇಟ್ ಯಾವಾಗ ಏನಾಗ್ತದೆ, ನಿಮ್ಮ ಕ್ರೂಡ್ ಆಯಿಲ್ ಬೆಲೆ ಏನಿರ್ತದಲ್ಲ ಪರ್ ಬ್ಯಾರೆಲ್, ಕ್ರೂಡ್ ಆಯಿಲ್ ಬೆಲೆ ಯಾವಾಗ ಏರ್ತದೆ ಅವಾಗ ಪೆಟ್ರೋಲ್ ಏರ್ಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ. ಕ್ರೂಡ್ ಆಯಿಲ್ ಬೆಲೆ ಪರ್ ಡಾಲರ್ ಪರ್ ಬ್ಯಾರೆಲ್ ಕಡಿಮೆ ಆದಾಗ ಪೆಟ್ರೋಲ್ ರೇಟ್ ಇಳಿಬೇಕಾಗ್ತದೆ. ಮನಮೋಹನ್ ಸಿಂಗ್ ಅವರಿದ್ದಾಗ 120-140 ರೂಪಾಯಿ ಇತ್ತು, ಅವಾಗ 65 ರೂಪಾಯಿ ಇತ್ತು. ಇವರು 80 ರೂಪಾಯಿ ಬಂದಾಗೂ ಕೂಡ, $80 ಬಂದಾಗೂ ಕೂಡ ಇವ್ರದ್ದು 100 ರೂಪಾಯಿ. ಮತ್ತು ಅದು ಆ ಲಾಭ ಎಲ್ಲಿ ಹೋಯ್ತು? ಲಕ್ಷಾಂತರ ಕೋಟಿ ಲಾಭ ಎಲ್ಲಿ ಹೋಯ್ತು? ಯಾರು ಕೇಳೋದಿಲ್ಲ ಅದನ್ನ. ಬರೇ ಹಿಂದೂ ಮುಸಲ್ಮಾನ್ ಅಂದ್ಕೊಂಡು ಬಾರಕ್ಕೂನ್ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅರ್ಥ ಆಗ್ತಾ ಇಲ್ಲ ಇದು. ಈಗ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಮುಖ್ಯ ಆಗಿದೆ. ಈಗ ಬಿಜೆಪಿ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಏನಿದೆ ಅದು 12% ಇದೆ ಮತ್ತು ರಾಜ್ಯ ಸರ್ಕಾರದ ಪರ್ಸೆಂಟ್ 30% ಇದೆ. 8 ದಿವಸ ನೋಡಿ, ಎಷ್ಟರೇ ಇಷ್ಟು ದಿವಸ ಇದನ್ನ ದುರ್ಭಾಗ್ಯ ಇಷ್ಟು ದಿವಸ ಇವು ಮಾತಾಡ್ತಾವಲ್ಲ, ಅವ್ರಿಗೆ ಬೇರೆ ಹಾದಿ ಇಲ್ಲ, ಮಾತಾಡ್ಬೇಕಾಗಿತ್ತು. ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಬರೀ ಕಡಿಮೆ ಆಗಿದೆ. ರಾಜ್ಯ ಸರ್ಕಾರಗಳು ಹೆಂಗೆ ನಡೀಬೇಕು? ಇವರು ಇಷ್ಟು ದಿವಸ ಏನು ಕಲೆಕ್ಟ್ ಮಾಡಿದಾರಲ್ಲ ಅದು ಕೊಡಿ ಅಂತ ಹೇಳಿ. ಯಾವಾಗ ಇದು ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪರ್ ಡಾಲರ್ ಬ್ಯಾರಲ್ ಇವತ್ತು ದಿವಸ ಕಡಿಮೆ ಇದ್ದಾಗ, ಬ್ಯಾರಲ್ ರೇಟ್ ಕಡಿಮೆ ಇದ್ದಾಗ ಲಕ್ಷಾಂತರ ಕೋಟಿ ಕಲೆಕ್ಟ್ ಮಾಡಿದ, ಕೋಟ್ಯಾಂತರ ಲಕ್ಷ ಕೋಟಿ. ನನ್ನ ಪ್ರಕಾರ ನಿನ್ನೆ ಹೇಳಿದ್ರು ಯಾರು, ನಿಮ್ಮ 56 ಲಕ್ಷ ಕೋಟಿ ಅಂತೆ ಸಮಥಿಂಗ್ ನಮ್ಮ ಸುರ್ಜೇವಾಲಾ ಹೇಳಿದೆ. ಎಲ್ಲೂ ಹೋಯ್ತು ಅದು? ಜನರಿಗಂತೂ ಪಾಸ್ ಮಾಡಿಲ್ಲ. ಕಡಿಮೆ ಇದ್ದಾಗ ಜನರಿಗೆ ಪಾಸ್ ಮಾಡಿದಾರ? ಪಾಸ್ ಮಾಡಬೇಕಾಗಿತ್ತು, ಪಾಸ್ ಮಾಡಿಲ್ಲ. ನೆರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಬರ್ಮಾ ರೇಟ್ಗಳು, ಪೆಟ್ರೋಲ್ ರೇಟ್ಗಳು, ಡೀಸೆಲ್ ರೇಟ್ ಕಡಿಮೆ ಇತ್ತವಾಗ. ಮತ್ತು ಅವ್ರಕ್ಕಿಂತ ಕಡಿಯಾದೀವ ನಾವು. ಮತ್ತೆ ಇವರು ವಿಶ್ವ ಗುರು. ನಾನು ನಿನ್ನೆ ಹೇಳ್ತಾ ಇದ್ರೆ GDP ಬಾಂಗ್ಲಾದೇಶ ನಮ್ಗಿಂತ ಚೆನ್ನಾಗಿದೆ ಅಂತ. ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ?
ಮನಮೋಹನ್ ಸಿಂಗ್ ಅವ್ರದ್ದು ಯಾವ ಆಡಳಿತ ಇತ್ತು, ಏನು ಆರ್ಥಿಕ ಪರಿಸ್ಥಿತಿಯನ್ನು ಹುಟ್ಟಾಕಿದ್ರು, ಇವ್ರು ಯಾವ ದಾರಿಗೆ ಹೋಗಿದಾರ? ಆದರೂ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸ್ಲಿಮ ಇದೇ ಮತ್ತೇನು ಬೇರೆ ಅಲ್ಲ. ಕೊಟ್ಟಿದ್ದೀರಿ ಅಷ್ಟೇ. ಕೊರೋನಾ ಬಂದಾಗ ಟಮಟಿ ಬಡಿರಂತ. ಕರೋನಾ ಟಮಟಿ ಬಡಿದ್ರೆ ಹೋಗ್ತದ? ಅಂದರೆ ವಿಜ್ಞಾನ ಸೈನ್ಸು ಇದಕ್ಕೂ ಬೆಲೆ ಇಲ್ಲ. ಆಮೇಲೆ ಭ್ರಷ್ಟಾಚಾರ. ಇವರು ಇದೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಏನು ಹೇಳಿದ್ರು ಚೆಕ್ ಮಾಡ್ರಿ. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಮೋದಿಯವರು ಏನು ಹೇಳಿದ್ರು, ಇದೇ ಅಸ್ಸಾಂ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಏನು ಹೇಳಿದ್ರು. ಇಂಥ ಒಂದು 10 ಉದಾಹರಣೆಗಳಿದಾವೆ. ಅಶೋಕ್ ಚವ್ಹಾಣ್ ಬಗ್ಗೆ ಏನು ಹೇಳಿದ್ರು, ಅಜಿತ್ ಪವಾರ್ ಬಗ್ಗೆ ಏನು ಹೇಳಿದ್ರು. ಎಲ್ಲರೂ ಈ ಬಿಜೆಪಿ ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಶುಭ್ರವಾಗಿದ್ದಾರೆ. ನಮ್ಮ ಕರ್ನಾಟಕ ಗೌರ್ನಮೆಂಟ್ SIR ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಮೀಟಿಂಗ್ಸ್ ಮಾಡಿದ್ದೀವಿ. ಈಗಾಗಲೇ ವಿ ಆರ್ ಮಾನಿಟರಿಂಗ್ ಇಟ್ ಆ್ಯಂಡ್ ವಿಲ್ ಸಿ ದ್ಯಾಟ್ ಯಾವುದನ್ನು ಕೂಡ ಇವತ್ತಿನ ದಿವಸ ಅನ್ಯಾಯ ಜನರಿಗೆ ಆಗಲಿಕ್ಕೆ ಬಿಡೋದಿಲ್ಲ.